ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತ್ ಟೆಕ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಆಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಂಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಕ್ಬಿಡಿ, ಎಂಡಿಂಗಲ್ಲಿ ಮಾಡಿ, ಕಮೆಂಟು ಮಾಡಿ, ಓಕೆನಾ. ಈಗ ವಿಡಿಯೋ ಹೋಗೋಣ. ಇದು ಯಾವ ಥರ ಕಾನ್ಸೆಪ್ಟ್ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೆ ಎಷ್ಟೊಂದು ಜನ ಇರಿಟೇಟ್ ಮಾಡ್ತಾ ಇರ್ತಾರೆ, ಫೋನ್ ಮಾಡಿ ಸ್ವಿಚ್ ಆಫ್ ಮಾಡಿದ್ರೆ ನಿಮ್ಮ ಕೆಲಸಗಳು ನಿಂತೋಗುತ್ತೆ ಅಲ್ವಾ. ಅವ್ರ ಹತ್ರ ಮಾತಾಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಅಂಥ ಟೈಮಿಂಗ್ಸಲ್ಲಿ ಇದೊಂದು ಐಡಿಯಾ ವರ್ಕ್ ಆಗುತ್ತೆ, ಸರಿನಾ. ಈಗ ಯಾವ ಥರ ಅಂತ ಹೇಳ್ತೀನಿ, ಅದಕ್ಕೆ ಬೇಗ ಒಂದು ಲೈಕ್ ಹಾಕ್ಬಿಡಿ ಗಾಯ್ಸ್, ಸರಿನಾ. ಈಗ ಏನು ಮಾಡಬೇಕಂದ್ರೆ, ನಿಮ್ಮ ಮೊಬೈಲು ಸ್ವಿಚ್ ಆಫ್ ಆಗಿಲ್ಲ ಅಂದ್ರೂ ಸ್ವಿಚ್ ಆಫ್ ಥರ ಬರಬೇಕು ಅಂದರೆ ಮೈಜಿಯೋ ಆ್ಯಪ್ನ ಫಸ್ಟಿಗೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನೀವೆಲ್ಲ ವಿಡಿಯೋ ಲಾಸ್ಟ್ ತನಕ ನೋಡ್ಬಿಟ್ಟು ಆಮೇಲೆ ಮಾಡಿ. ಇದನ್ನ ಮೈಜಿಯೋ ಆ್ಯಪ್ನ ಓಪನ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಜಿಯೋ ಟ್ಯೂನ್ ಅಂತ ಒಂದು ಕಾಣುತ್ತೆ ಗೈಸ್, ಅದನ್ನ ಅಮ್ಕಿದ್ರೆ ನೀವಿಲ್ಲಿ ಸರ್ಚ್ ಬಾರ್ ಹತ್ರ ಬನ್ನಿ. ಸರ್ಚಲ್ಲಿ ಸ್ವಿಚ್ ಆಫ್ ಅಂತ ಹೊಡೀರಿ ಅಷ್ಟೇ. ಆಮೇಲೆ ಇಲ್ಲಿ ಫಸ್ಟ್ ಬರುತ್ತಲ್ಲ, ಅದಾಗಿರಿ ಅಂತ ಇವಾಗ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಅದಾದಮೇಲೆ ಗೈಸ್ ಇಲ್ಲಿ ಸೆಟ್ ಅಂತ ಹೊಡೀರಿ. ನಂಗೆ ಇಲ್ಲಿ ಆಲ್ರೆಡಿ ಸೆಟ್ ಮಾಡಿದ್ದೀನಿ, ಅದಕ್ಕೆ ಬರ್ತಾಯಿಲ್ಲ. ಸೆಟ್ ಅಂತ ಫಸ್ಟ್ ಟೈಮ್ ಮಾತ್ರ ಹೊಡೆಯಿರಿ, ಟೈಮಿಂಗ್ಸ್ ಇರುತ್ತೆ, ಓಕೆನಾ. ಸೆಟ್ ಅಂತ ಹೊಡೆದ ಕೂಡಲೇ ನಿಮಗೆ ಮೆಸೇಜ್ ಬರುತ್ತೆ ಸೆಟ್ ಆಗಿದೆ ಅಂತ. ಈಗ ನೀವು ಜಿಯೋ 7 ಯೂಸ್ ಮಾಡ್ತಿದ್ರೆ ಅದಕ್ಕೂ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟ್ ನೀವು ಜಿಯೋ 7 ಆ್ಯಪನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಆ ಜಿಯೋ 7 ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಅದು ಮಾಡ್ಕೊಂಡ್ಮೇಲೆ ಮೇಲೆ ಜಿಯೋ ಟ್ಯೂನ್ಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಸ್ಕಿಪ್ ಮಾಡಿ ಲೇಟರ್ ಅಂತ ಕೊಡಿ. ಅದಾದಮೇಲೆ ಸರ್ಚ್ ಬಾರ್ಗೆ ಹೋಗ್ಬಿಟ್ಟು, ನಾನು ಆಲ್ರೆಡಿ ಹಾಕಿದ್ದೀನಿ ನೋಡಿ, ಇಲ್ಲ ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ಸ್ವಿಚ್ ಆಫ್ ಅಂತ ಟೈಪ್ ಮಾಡಿ. ಸ್ವಿಚ್ ಅಂತ ಟೈಪ್ ಮಾಡಿ, ಅದೇ ತೋರಿಸುತ್ತೆ. ಸ್ವಿಚ್ ಅಂತಿರಂಗೆ ಫಸ್ಟ್ ಒಂದು ಬರ್ತಲ್ಲ, ಆಗಲೇ ಆಡಿಯೋ ಕೇಳಿಸ್ಕೊಂಡ್ರಲ್ಲ, ಅದೇ ಆಡಿಯೋ ಗೈಸ್. ಇಲ್ಲೂ ಅಷ್ಟೇ ಸೆಟ್ ಅಂತ ಕೊಡಿ, ಸೆಟ್ ಆಗೋಗುತ್ತೆ ಅಷ್ಟೇ, ಇನ್ನೇನಿಲ್ಲ ಗೈಸ್. ಅಲ್ಲಿ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಮಾಡೋಕ್ಕೋದ್ರೆ ಆ ಥರ ಬರುತ್ತೆ, ಪ್ಯಾಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಫಸ್ಟ್ ಟೈಮ್ ಮಾಡಿದಾಗ ಏನೇ ಕೇಳಿದ್ರೆ ಆಟೋಮೆಟಿಕ್ ಸೆಟ್ ಆಗುತ್ತೆ, ಮೆಸೇಜ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ.